ನಮ್ಮ ಅಧಿಕಾರಿಗಳು ಇಲ್ಲ ನಮ್ಮ ವಕೀಲರುಗಳು ಪ್ರೆಸೆಂಟ್ ಮಾಡಲಿಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಏನು ಹೇಳ್ತಾ ಇದ್ದೇನೆ, ನಮಗೆ 10 ವರ್ಷದಲ್ಲಿ 5 ವರ್ಷ 6 ವರ್ಷ ಒಳ್ಳೆಯ ಮಳೆ ಆಗ್ತದೆ, ಒಂದು 3-4 ವರ್ಷ ಈ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸ್ತೀವಿ. ಇದರ ಹಿನ್ನೆಲೆಯಲ್ಲಿ ನಮಗೆ ಆದಂಥ ಈ ಹಲವಾರು ವರ್ಷಗಳ ಅನುಭವಗಳೇನಿದೆ, ತಮಿಳುನಾಡಿನ ಅಲ್ಲಿಯ ಸರ್ಕಾರಗಳು ಅಲ್ಲಿಯ ರೈತರ ಒತ್ತಡಗಳೇನಿದೆ ಇದೆಲ್ಲವನ್ನು ಗಮನಿಸಿದ್ದೇವೆ ಈಗಾಗಲೇ. ಆ ನಿಟ್ಟಿನಲ್ಲಿ ನಮ್ಮ ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥದ್ದು, ನಮ್ಮ ಜಲಾಶಯಗಳು ಭರ್ತಿಯಾದಾಗ ಅದಕ್ಕೆ ಟಾಪ್ ಪ್ರಿಯಾರಿಟಿನ ಟೆಕ್ನಿಕಲಿ ಯಾವುದೇ ಸಮಸ್ಯೆಗಳು ಇಲ್ಲೇ ಇರತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ ಇದೆ. ಅದರಲ್ಲಿ ನಾವು ಸ್ವಲ್ಪ ಎಡವಿದ್ದೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀವಿ. ನಿಮ್ಮ ಅನುಭವದಲ್ಲಿ ಸರ್, ಈಗ ನೀರು ಬಿಡದಲ್ಲೇ ಮೇಲ್ಮನೆಗೆ ಹೋಗ್ಲಿಕ್ಕೆ ಅವಕಾಶಗಳಿದಾವೆ, ಕಾನೂನು ರೀತಿಯಲ್ಲಿ ನೋಡಿದ್ರೆ ಹೇಗೆ ಸರ್? ಇಲ್ಲ, ಕಷ್ಟ ಇದೆ. ಇವತ್ತು ನಾವು ಪ್ರಜಾಪ್ರಭುತ್ವದ ಈ ಒಂದು ಭಾರತದ ವ್ಯವಸ್ಥೆಯಲ್ಲೇನಿದ್ದೇವೆ, ಈ ಇದು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ಹಲವಾರು ರೀತಿಯ ಕಾನೂನಿನ ತೊಡಕುಗಳಿದೆ. ಸುಪ್ರೀಂ ಕೋರ್ಟು ಮತ್ತು ನ್ಯಾಯಾಲಯಗಳ ತೀರ್ಪಿನಲ್ಲಿ ಹಲವಾರು ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ತೀರ್ಪುಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದರೆ ವಾಸ್ತವಾಂಶವನ್ನು ನೋಡಿದಾಗ, ಗ್ರೌಂಡ್ ರಿಯಾಲಿಟಿನ, ನಮ್ಮ ರಾಜ್ಯಕ್ಕೆ ಹಲವಾರು ವರ್ಷಗಳಿಂದ ಅನ್ಯಾಯ ಆಗ್ತಾ ಬಂದಿದೆ, 100 ವರ್ಷಗಳಿಂದ. ಇದನ್ನು ನಾವು ಬರೀ ಟೀಕೆಗೆ ಆಸ್ಪದ ಕೊಡದೆ ನಾವು ಸರ್ಕಾರಗಳನ್ನು ನಡೆಸಬೇಕಾದ್ರೆ ಇದನ್ನು ಯಾವ ರೀತಿ ಗ್ರೌಂಡ್ ರಿಯಾಲಿಟಿನಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ, ಇಂಥ ಒಂದು ಬರಗಾಲಗಳು ಬಂದಾಗ, ನೀರಿನ ಸಮಸ್ಯೆ ಬಂದಾಗ ಅದನ್ನು ನಮ್ಮ ರೈತರು, ನಮ್ಮ ನಾಡಿನ ಜನತೆಗೆ ಅನಾನುಕೂಲಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಯಾವ ರೀತಿ ವಿತಿನ್ ದಿ ಪರ್ವಿ ಆಫ್ ಅವರ್ ಲೀಗಲ್ ಇದೇನಿದೆ ಆ ಹಿನ್ನೆಲೆಯಲ್ಲಿ ನಾವು ಕ್ರಮಗಳನ್ನು ತೆಗೆದುಕೋಬೇಕು ಅನ್ನೋದು ನಾನು ಈ ಸರ್ಕಾರದ ಮೇಲೆ ಒತ್ತಾಯ ಹಾಕ್ಲಿಕ್ಕೆ ಬಯಸ್ತೀನಿ. ಇದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಾತು. ಅಂದ್ರೆ ನಮ್ಮ ಸರ್ಕಾರ ಮತ್ತೆ ಅಧಿಕಾರಿಗಳು ವಾಸ್ತವತೆ ಬಗ್ಗೆ CWRC ಗಮನಕ್ಕೆ ತರೋದ್ರಲ್ಲಿ ವಿಫಲರಾಗಿದ್ದಾರೆ. ಯಾಕಂದ್ರೆ ಈ ಸತಿ ಮಳೆ ಇಲ್ಲ, ಬರಗಾಲ ಬಂದಿದೆ. ಸೊ ಈ ಬಗ್ಗೆ ಅವರು ಗಮನ ಹರಿಸ್ತಿಲ್ವಾ ಹಾಗಾದ್ರೆ ಅಂತ ಹೇಳಿ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇನ್ನು ತಮಿಳುನಾಡಿಗೆ ನೀರು ಬಿಡೋದಕ್ಕೆ CWRC ಆದೇಶದ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟಕ್ಕೆ ರಾಜ್ಯ ಸರ್ಕಾರ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ ವಕೀಲರ ಜೊತೆಯಲ್ಲಿ ಈ ಬಗ್ಗೆ ಸಿಎಂ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಿರಿಯ ವಕೀಲರ ಜೊತೆಯಲ್ಲಿ ಸಿಎಂ DK ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನೀರು ಬಿಡಲ್ಲ ಅಂತೇಳಿ ಸಚಿವರಿಂದ ಸ್ಪಷ್ಟನೆ ಹೊರಬಿದ್ದಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಮಗೆ ನೀರಿಲ್ಲ, ಮುಂಬರುವಂತ ದಿನಗಳಲ್ಲಿ ಕುಡಿಯೋ ನೀರಿಗೂ ಪರದಾಡುವಂತ ಪರಿಸ್ಥಿತಿ ಬಂದೇ ಬರುತ್ತೆ. ಆ ರೀತಿ ಇದೆ ಈ ವರ್ಷದ ಪರಿಸ್ಥಿತಿ. ಈ ಮಧ್ಯದಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಅಂತಂದ್ರೆ ಹೇಗ್ ಸಾಧ್ಯ ಅಂತ ಒಂದು ಪ್ರಶ್ನೆ ಉದ್ಭವವಾಗಿದೆಯಲ್ಲ. ನೀರು ಬಿಡಕ್ ಸಾಧ್ಯನೇ ಇಲ್ಲ ಅಂತ ಸಚಿವರು ಹೇಳ್ತಾ ಇದ್ರೆ ಮುಂದೆ ಕಾನೂನು ರೀತಿಯಲ್ಲಿ ನಾವು ಯಾವ ರೀತಿ ಹೋರಾಟವನ್ನ ಮಾಡಬೇಕು ಸರ್ಕಾರ, ಕರ್ನಾಟಕ ಸರ್ಕಾರ, ಈ ಬಗ್ಗೆ ಹಿರಿಯ ವಕೀಲರ ಜೊತೆಯಲ್ಲಿ ಸಿಎಂ DK ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗ ಲೀಗಲಿ ಮೇಲ್ಮನವಿ ಯಾವ ತರ ಸಲ್ಲಿಕೆ ಮಾಡಬಹುದು ಆ ಬಗ್ಗೆ ಸದ್ಯಕ್ಕೆ ಚರ್ಚೆಗಳು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಈ ತಯಾರಿಗಳನ್ನ CWRC ಸಭೆಗೂ ಮುಂಚಿತವಾಗಿ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಒಂದು ಟೀಮ್ಗೆ ರಿಕ್ವೆಸ್ಟ್ ಮಾಡಬಹುದಾಗಿತ್ತು ಸಭೆಗೂ ಮುಂಚಿತವಾಗಿ. ವಾಸ್ತವತೆ ಏನಿದೆ, ಈ ಸತಿ ಮಳೆ ಕಮ್ಮಿ ಅಂತ ಹವಾಮಾನ ಇಲಾಖೆನೇ ಹೇಳಿತ್ತು. ಅದರಂತೆ ಮಳೆ ಕ್ಷೀಣಿಸಿದೆ, ನೀರು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಡೆಡ್ ಸ್ಟೋರೇಜ್ ಅನ್ನ ಹೊರತುಪಡಿಸಿದ್ರೆ ಕುಡಿಯೋ ನೀರಿಗೆ ಆದ್ಯತೆ ಈಗ ಅಂದ್ರೆ ಈ ವರ್ಷ ಕೊಡಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ರೈತರಿಗೂ ಆಲ್ರೆಡಿ ಸರ್ಕಾರದ ಕಡೆಯಿಂದನೇ ಅಧಿಕಾರಿಗಳ ಮುಖೇನ ಹೇಳಿಸಲಾಗಿತ್ತು. ಅಂದ್ರೆ ಮಳೆಯಾಶ್ರಿತ, ನೀರಾವರಿ ಆಶ್ರಿತ ಬೆಳೆಗಳನ್ನ ಬೆಳಿಬೇಡಿ, ಪರ್ಯಾಯ ಬೆಳೆಗಳನ್ನ ಬೆಳೀರಿ ಅಂತೇಳಿ ಈ ಎಲ್ಲ ವಿಷಯಗಳನ್ನ CWRC ಮುಂದೆ ಇಡಬೇಕಾಗಿತ್ತು. ಮತ್ತೆ ಒಂದು ಮನವಿಗೂ ಅವಕಾಶ ಇತ್ತು. ಒಂದು ಟೀಮ್ ಇಲ್ಲಿ ಬನ್ನಿ, ವಾಸ್ತವತೆ ಏನಿದೆ, ಡ್ಯಾಮ್ನಲ್ಲಿ ಎಷ್ಟು ನೀರಿನ ಮಟ್ಟ ಇದೆ, ಈ ಸಂದರ್ಭದಲ್ಲಿ ಸಾಧ್ಯ ಇದೆಯಾ ನೀರು ಹರಿಸಕ್ಕೆ ತಮಿಳುನಾಡಿಗೆ, ಈ ಬಗ್ಗೆ ಒಂದು ಅವಲೋಕನ ನಡೀಲಿ ಅಂತೇಳಿ ಮನವಿನ ಈ ಆದೇಶ ಕೊಡಕ್ಕೂ ಮುಂಚಿತವಾಗಿ ಮಾಡಬಹುದಾಗಿತ್ತು. ಬಟ್ ಅಧಿಕಾರಿಗಳು ಇಲ್ಲಿ ಎಡವಿದ್ದೆಲ್ಲಿ ಅಂತಾನೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲೂ ಮೂಡ್ತಾ ಇದೆ. ಪ್ರತಿಪಕ್ಷಗಳು ಕೂಡ ಇದನ್ನೇ ಕೇಳ್ತಾ ಇರೋದು ಈಗ ರಾಜ್ಯ ಸರ್ಕಾರಕ್ಕೆ. ಇನ್ನೊಂದು ಕಡೆ ಸರ್ಕಾರ ಲೀಗಲಿ ಮುಂದೆ ಯಾವ ತರ ಫೈಟ್ ಮಾಡಬಹುದು ನೀರು ಬಿಡದ ರೀತಿಯಲ್ಲಿ, ಅಂದ್ರೆ ಈ ಸತಿ ಪರಿಸ್ಥಿತಿಯನ್ನ ನೋಡಿಕೊಂಡು ನೀರು ಬಿಡಕ್ ಸಾಧ್ಯ ಇಲ್ಲದೆ ಇರೋದ್ರಿಂದ CWRC ಮುಂದೆ ಯಾವ ತರ ಈಗ ಕಾನೂನು ಹೋರಾಟಕ್ಕೆ ತಯಾರಿಗಳನ್ನ ಮಾಡಿಕೊಳ್ಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ನ ವಕೀಲರ ಜೊತೆಯಲ್ಲಿ ಸಿಎಂ DK ಶಿವಕುಮಾರ್ ಅವರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ನೀರು ಬಿಡಕ್ ಸಾಧ್ಯನೇ ಇಲ್ಲ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಇದು ಬರೀ ಹೇಳಿಕೆಗಳಿಂದ ಸಾಧ್ಯ ಆಗಲ್ಲ. ನೀರು ಬಿಡಲ್ಲ ಅಂತ ಹೇಳಿದ್ರೆ ಅದು ಬಾಯಿ ಮಾತಲ್ಲಾಯ್ತು, ಲೀಗಲಿ ಆಗಬೇಕಲ್ಲ ಆಕ್ಷನ್ಸ್. ಆ ನಿಟ್ಟಿನಲ್ಲಿ ಸರ್ಕಾರ ಈಗ ಗಮನವನ್ನ ಹರಿಸ್ತಾ ಇದೆ.
ಇನ್ನು ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಸಚಿವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಾವೇರಿ ಜಲಾನಯನದ ಅಧಿಕಾರಿಗಳು, ವಕೀಲರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಮೇಲ್ಮನವಿ ಸಲ್ಲಿಸುವ ಸಂಬಂಧ ಚರ್ಚೆಗಳನ್ನ ನಡೆಸಲಾಗ್ತಾ ಇದೆ. ಈಗ ನೀರು ಬಿಡಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಏನು ಕ್ರಮಗಳನ್ನ ಕೈಗೊಳ್ಳಬೇಕು ರಾಜ್ಯ ಸರ್ಕಾರದ ವತಿಯಿಂದ, ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಆ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಹತ್ವದ ಸಭೆ ಈಗ ನಡೀತಾ ಇದೆ. ಕಾನೂನು ಹೋರಾಟದ ಬಗ್ಗೆ ಈಗ ರಾಜ್ಯ ಸರ್ಕಾರ ಗಮನವನ್ನ ಹರಿಸಿದೆ. ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಮತ್ತಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ರಾಜ್ಯದಲ್ಲಿ ಮಳೆ ಇಲ್ಲ, ನೀರಿಲ್ಲ, ಆದರೂ ಕೂಡ ನೀರನ್ನ ಬಿಡಬೇಕು. ಕಾವೇರಿ ಬೇಸಿನ್ನಲ್ಲಿ ಇರುವಂತಹ ಡ್ಯಾಮ್ಗಳು ಕಬಿನಿ, ಹಾರಂಗಿ, ಹೇಮಾವತಿ, ಕೆಆರ್ಎಸ್ ಈ 4 ಡ್ಯಾಮ್ನ ನೀರಿನ ಲೆಕ್ಕಾಚಾರ ಹಾಕೊಂಡ್ಬಿಟ್ಟು CWRC ನಲ್ಲಿ ನೀರನ್ನ ಬಿಡಬೇಕು. 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ಅನ್ನುವಂತ ಆರ್ಡರ್ ಆಗಿದೆ. ಭೀಕರ ಬರದ ನಡುವೆ ಕರ್ನಾಟಕಕ್ಕೆ ಕಾವೇರಿ ಬರೆ. CWRC ಆದೇಶಕ್ಕೆ ಕರ್ನಾಟಕದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾವೇರಿ ನೀರು ಹರಿಸದಂತೆ ಮಂಡ್ಯದಲ್ಲಿ ಪ್ರತಿಭಟನೆ. ಬೆಳಗ್ಗೆ 10ಕ್ಕೆ ಸಂಜಯ್ ವೃತ್ತದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣದಲ್ಲೂ ಕೂಡ ಪ್ರತಿಭಟನೆಗೆ ರೈತರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಲಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು. ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಕನ್ನಡ ಪರ ಸಂಘಟನೆಯವರು. ನಿನ್ನೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ, ನಾವು ಸಲ್ಲಿಸ್ತೀವಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡಿ ಸಲ್ಲಿಸ್ತೀವಿ, ಇವತ್ತು ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ಕರೆದಿದ್ದೇನೆ ಅಂತ ಹೇಳ್ತಾ ಇದ್ರು. ಮಲ್ಲೇಶ್ವರಂನಲ್ಲಿ ಬೆಳಗ್ಗೆ 11ಕ್ಕೆ ಕರವೇ ಶಿವರಾಮೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಆದ್ರೆ ಬೆಳಗ್ಗೆ 11:30ಕ್ಕೆ ವಾಟಾಳ್ ನಾಗರಾಜ್ರಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಪ್ರತಿಭಟನೆ. ಇನ್ನು 11 ಗಂಟೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ತಮಿಳುನಾಡಿಗೆ ನೀರು ಹರಿಸುವ ವಿಚಾರಕ್ಕೆ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. CWRC ಆದೇಶ ಅವೈಜ್ಞಾನಿಕವಾಗಿದ್ದು ಈ ಆದೇಶವನ್ನ ನಾವು ವಿರೋಧ ಮಾಡ್ತೇವೆ. ರಾಜ್ಯ ಸರ್ಕಾರ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತು CWRC ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶ ಮಾಡಿದೆ. ಈ ಆದೇಶ ಅವೈಜ್ಞಾನಿಕವಾದ್ದು, ಕರ್ನಾಟಕದ ರೈತ ಸಮುದಾಯದ ತೀವ್ರವಾಗಿ ಖಂಡಿಸುತ್ತೆ. ಕರ್ನಾಟಕದಲ್ಲಿ 157 ತಾಲೂಕು ತೀವ್ರ ಬರವಿದೆ. ಕಾವೇರಿ ಜಲಾನಯ ಪ್ರದೇಶದಲ್ಲೂ ಕೂಡ ಮಳೆ ಇಲ್ಲದೆ ಬರ ಇದೆ. ಹಾರಂಗಿ ಡ್ಯಾಮ್ ಹೊರತುಪಡಿಸಿ ಮೆಕ್ಕೆಲ್ಲ ಡ್ಯಾಮ್ಗಳು ಕೂಡ ನೀರಿನ ಕೊರತೆ ಇದೆ. ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಮುಂದೆ ಜಲಚರಗಳಿಗೆ, ವನ್ಯಜೀವಿಗಳಿಗೆ ನೀರಿಲ್ಲದ ಪರಿಸ್ಥಿತಿ ತಂದೋರುತ್ತೆ. ಬೆಂಗಳೂರು ನಗರಕ್ಕೆ ನೀರು ಪೂರೈಸಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂಕಷ್ಟ ಇದ್ದಾಗ ತಮಿಳುನಾಡಿಗೆ ನೀರರಿಸಿ ಅಂತ ಆದೇಶ ಮಾಡುವಂಥದ್ದು ಸೂಕ್ತವಲ್ಲ. ಇದು ತಪ್ಪು ನಿರ್ಧಾರ, ಇದು ಅವೈಜ್ಞಾನಿಕ, ಇದು ಜಾರಿಗೆ ತರಲಾಗುವಂತ ಆದೇಶ. ರಾಜ್ಯ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕಿದೆ. ನಮ್ಮೆಲ್ಲ ಪಕ್ಷಗಳು ಕೆಸರಾಟ ಆಡೋದು ಬಿಟ್ಟು ಒಂದು ದನಿಯಿಂದ ಕೂಡಬೇಕು. ಎಲ್ಲಾ ಪಕ್ಷಗಳು, ಸಂಘಟನೆಗಳು ಒಂದಾಗಿ ಒಂದು ದನಿಯಿಂದ ಮಾಡಿ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡಕ್ಕೆ ನಾವು ಕಟಿಬದ್ಧವಾದ ನಿರ್ಧಾರವನ್ನು ಮಾಡಬೇಕು. ಈ ಸಂಬಂಧ ಒತ್ತಾಯನೂ ಕೂಡ ನಾವು ಹೇರಬೇಕು. ಜೊತೆಗೆ